ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಕೇಸ್ಗೆ ತಿರುವು ಸಿಕ್ಕಿದೆ. ಇಲ್ಲಿ ಪ್ರಕರಣದ ಸಾಕ್ಷಿಗೆ ಪ್ರಜ್ವಲ್ ಬೆಂಬಲಿಗರು ಬೆದರಿಕೆ ಹಾಕಿರ್ತಕ್ಕಂಥ ಆರೋಪ ಇದೆ. ಮೊಬೈಲನ್ನು ಕಸಿದುಕೊಂಡು ಸಾಕ್ಷಿಗೆ ಬೆದರಿಕೆ ಹಾಕಿದ್ದಾರಂತೆ ಪ್ರಜ್ವಲ್ ಬೆಂಬಲಿಗರು. ಟ್ರಯಲ್ ವೇಳೆ ಸಾಕ್ಷಿ ಹೇಳಲಿಕ್ಕೆ ಮುಂದಾಗಿದ್ದಂಥ ಮಹಿಳೆಗೆ ಬೆದರಿಕೆ. ಪ್ರಕರಣದ 4ನೇ ಸಾಕ್ಷಿ ಪಾವತಿ ಎನ್ನುವರಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ ಇದೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕ್ಷಿ ಹೇಳಕೂಡದು ಅಂತ ಎಚ್ಚರಿಕೆ ಕೊಟ್ಟಿರೋದು. ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಯಾಗಿ ಇದೀಗ ಜೈಲಲ್ಲಿ ಮುದ್ದೆ ಮುರಿತಾ ಇರೋದು. ಇದರ ಜೊತೆಗೇನು ಮುದ್ದೆ ಬಿಡಿ, ಮೊಬೈಲು ಸಿಕ್ಕಿರ್ಬೇಕು ಆ ಮನುಷ್ಯನಿಗೆ. ನಾವು ಸುಮ್ಮನೆ ಮುದ್ದೆ ಅಂತ ಹೇಳ್ತೀವಿ, ಇರಲಿ ಮೊಬೈಲ್ ನೋಡಿಕೊಂಡು ಅದೇನೇನೋ ಪೇಪರ್ ಕಟಿಂಗ್ಸ್ ಎಲ್ಲ ಇಟ್ಕೊಂಡು ಫೋಟೋಗಳು ಅಷ್ಟಿಲ್ಲ ವಿಡಿಯೋಗಳು ಆರಾಮಾಗಿರಬೇಕು ಪ್ರಜ್ವಲ್. ನಾವು ಸುಮ್ಮನೆ ಇಲ್ಲಿಂದ ಆಚೆಗೆ ನಾವೇನು ಮಾಡ್ತೀವಿ ಹೇಳಿ, ಮುದ್ದೆ ಮುರಿತಾ ಇದ್ದಾನೆ ಅಂತ ಏನ್ಬಿಡ್ತೀವಿ, ಬಟ್ ಒಳಗಡೆ ಆರಾಮಾಗಿದ್ದಾನೆ ಅಂತ ಬಂದಿರತಕ್ಕಂಥ ಮಾಹಿತಿ. ಬಿಡಿ ತಪ್ಪಾಯಿತು, ಮೊಬೈಲು ಅದೇನೋ ಆಗೋಗಿದೆ, ಇದೆಲ್ಲ ಅವ್ನು ಹೇಳ್ಕೊಂಡಿದ್ದಾನೆ ಅಂತ ಇರಲಿ. ಇದರ ಮಧ್ಯದಲ್ಲಿ ಇವನ್ನ ಹೀಗಾದರೂ ಉಳಿಸ್ಬೇಕು ಅಂಥೇಳಿ ಇವ್ರಿಗೆ ಏನು ಕರ್ಮ ಇದೆ ಹೇಳಿ. ಈಗ ಪ್ರಜ್ವಲ್ ಆಲ್ರೆಡಿ ಅಲ್ಲಿದ್ದಾನೆ, ಜೈಲಲ್ಲಿದ್ದಾನೆ. ಅವನ ಬೆಂಬಲಿಗರಾದವರು ಇನ್ನೊಂದು ಸಾಕ್ಷಿ ಹೇಳಬೇಡ ನೀನು ಅಂತೇಳಿ ಬೆದರಿಸಿ ಅವರು ಮುದ್ದೆ ಮುರಿಬೇಕು ಅಂತನಾ? ಅವರು ಜೈಲ್ ಯಾವ ಕರ್ಮಗಳ್ರಿ ಇವೆಲ್ಲ? ಅರ್ಥವೇ ಆಗಲ್ವಲ್ರಿ ಇದು. ಹಲವು ಬಾರಿ ಬೆದರಿಕೆ ಹಾಕಿದಂಥ ಆರೋಪ ಇದೆ. ಇಲ್ಲಿ ಹೊಳೆ ನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣ. ಇವ್ರುಗಳಿಗೆ ಯಾರಿಗೂ ಸಂಸಾರ ಇಲ್ವಾ, ಜೀವನ ಇಲ್ವಾ, ಅಪ್ಪ ಅಮ್ಮ ಇಲ್ವಾ, ಹೆಂಡತಿ ಮಕ್ಕಳಿಲ್ವಾ? ಇದಾರಲ್ವಾ, ಒಂದು ಜೀವನ ಇದೆ ಅಲ್ವಾ? ಪ್ರಜ್ವಲ್ ಬರ್ತಾನೆ ಈಗ ಜೈಲಿಗೆ ಹಾಕಿದ್ರೆ ಪ್ರಜ್ವಲ್ ಬರ್ತಾನೇನ್ರಿ? ಸಾಕ್ಷ್ಯ ನಾಶ ಅಂದರೆ ಮುಗೀತು. ಅವ್ನು ತಪ್ಪು ಮಾಡಿದ್ದಾನೆ, ಸಾಕ್ಷಿ ಹೇಳಬೇಡಿ, ಸಿಕ್ಕಾಕೊಂಡ್ಬಿಡ್ತಾನೆ ಅವನು ಸೇಫ್ ಮಾಡಬೇಕು ಅಂತ ತಾನೇ ಉದ್ದೇಶ ಅದು. ಸಾಕ್ಷಿಗೆ ಬೆದರಿಕೆ ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿರೋದು ಕೋರ್ಟಲ್ಲಿ. ಘಟನೆಯ ಬಗ್ಗೆ ತನಿಖೆ ನಡೆಸಿ ವರದಿ ಕೊಡಬೇಕು ಅಂತೇಳಿ ಸೂಚನೆ ಇದೆ. CID ADGPಗೆ ಸಿಟಿ ಸಿವಿಲ್ ಕೋರ್ಟ್ನಿಂದ ಬಂದಿರತಕ್ಕಂಥ ಸೂಚನೆ ಇದು.